ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳು ಯಾವ ಸಮುದಾಯದವರು? ಆರಂಭದಲ್ಲಿ ಒಕ್ಕಲಿಗರ ಆಡಳಿತದಲ್ಲಿದ್ದ ಕರ್ನಾಟಕ ಕ್ರಮೇಣ ಲಿಂಗಾಯತರ ಆಡಳಿತಕ್ಕೆ ಒಳಪಟ್ಟಿದ್ದು ಹೇಗೆ? ಒಕ್ಕಲಿಗ ಮತ್ತು ಲಿಂಗಾಯತ ಪೈಪೋಟಿ ನಡುವೆ ಬ್ರಾಹ್ಮಣರು, ಹಿಂದುಳಿದ ವರ್ಗದವರು ಸಿಎಂ ಆಗಿದ್ದೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1ನೇ ಮುಖ್ಯಮಂತ್ರಿ ಕೆಸಿ ರೆಡ್ಡಿ. ರಾಜ್ಯ ಕಂಡ ಮೊದಲ ಮುಖ್ಯಮಂತ್ರಿಯಾದ ಇವರು ರೆಡ್ಡಿ ಒಕ್ಕಲಿಗ ಸಮುದಾಯದವರು. ಇಂಥ ಕೆಸಿ ರೆಡ್ಡಿ 1947ರಿಂದ 1952ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಎಂಬಲ್ಲಿ. 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ರಾಜ್ಯ ಕಂಡ 2ನೇ ಮುಖ್ಯಮಂತ್ರಿಯಾದ ಇವರು ಕೂಡ ಒಕ್ಕಲಿಗ ಸಮುದಾಯದವರು. ಇಂಥ ಕೆಂಗಲ್ ಹನುಮಂತಯ್ಯ 1952ರಿಂದ 56ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಬೆಂಗಳೂರು ಜಿಲ್ಲೆಯ ರಾಮನಗರದಲ್ಲಿ. ಈಗ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಗಿದೆ. 3ನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ರಾಜ್ಯ ಕಂಡ 3ನೇ ಮುಖ್ಯಮಂತ್ರಿಯಾದ ಇವರು ಕೂಡ ಒಕ್ಕಲಿಗ ಸಮುದಾಯದವರು. ಇಂಥ ಕಡಿದಾಳ್ ಮಂಜಪ್ಪ 1956ರಲ್ಲಿ ಕೇವಲ 73 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಜನಿಸಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ. ಹೀಗೆ ಒಕ್ಕಲಿಗರ ಆಡಳಿತದಲ್ಲಿದ್ದ ಈ ನಾಡು 1956ರಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಬಳಿಕ ಲಿಂಗಾಯತರ ಆಡಳಿತಕ್ಕೆ ಒಳಪಡ್ತು. 4ನೇ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಇವರು ಲಿಂಗಾಯತ ಸಮುದಾಯದವರು. ಇಂಥ ನಿಜಲಿಂಗಪ್ಪ 2 ಸಲ ಸಿಎಂ ಆಗಿದ್ರು. 1956ರಿಂದ 58 ಹಾಗೂ 62ರಿಂದ 68ರವರೆಗೆ. ಹುಟ್ಟಿದ್ದು ಅಂದಿನ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಎಂಬಲ್ಲಿ. ಈಗ ಈ ಊರು ವಿಜಯನಗರ ಜಿಲ್ಲೆಯಲ್ಲಿದೆ. 5ನೇ ಮುಖ್ಯಮಂತ್ರಿ ಬಿಡಿ ಜತ್ತಿ. ಇವರು ಕೂಡ ಲಿಂಗಾಯತ ಸಮುದಾಯದವರು. ಇಂಥ ಬಿಡಿ ಜತ್ತಿ 1958ರಿಂದ 62ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 6ನೇ ಮುಖ್ಯಮಂತ್ರಿ ಎಸ್.ಆರ್. ಕಂಠಿ. ಇವರು ಕೂಡ ಲಿಂಗಾಯತ ಸಮುದಾಯದವರು. ಇಂಥ ಕಂಠಿ 1962ರಲ್ಲಿ 99 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರಿನಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 7ನೇ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್. ಇವರು ಕೂಡ ಲಿಂಗಾಯತ ಸಮುದಾಯದವರು. ಇಂಥ ವೀರೇಂದ್ರ ಪಾಟೀಲ್ 2 ಸಲ ಸಿಎಂ ಆಗಿದ್ರು. 1968ರಿಂದ 71 ಮತ್ತು 89ರಿಂದ 90ರವರೆಗೆ. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿಯಲ್ಲಿ. 8ನೇ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್. ಇವರು ಅರಸು ಕ್ಷತ್ರಿಯ ಸಮುದಾಯದವರು. ಇದು ಇತರೆ ಹಿಂದುಳಿದ ವರ್ಗ ಅಥವಾ ಒಬಿಸಿಯಲ್ಲಿ ಬರುತ್ತೆ. ಆದ್ರೆ ದೇವರಾಜ್ ಅರಸ್ ಸಿಎಂ ಆಗುವಾಗ ಈ ಸಮುದಾಯ ಹಿಂದುಳಿದ ವರ್ಗ ಆಗಿರ್ಲಿಲ್ಲ, ಮೇಲ್ವರ್ಗ ಅಂತ ಪರಿಗಣಿಸಲ್ಪಟ್ಟಿತ್ತು. ಇಂಥ ದೇವರಾಜ್ ಅರಸ್ 2 ಸಲ ಸಿಎಂ ಆಗಿದ್ರು. 1972ರಿಂದ 77 ಮತ್ತು 78ರಿಂದ 80. ಹುಟ್ಟಿದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬಲ್ಲಿ. 9ನೇ ಮುಖ್ಯಮಂತ್ರಿ ಆರ್ ಗುಂಡೂರಾವ್. ಇವರು ಬ್ರಾಹ್ಮಣ ಸಮುದಾಯದವರು. ಇಂಥ ಗುಂಡೂರಾವ್ 1980ರಿಂದ 83ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ. 10ನೇ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ. ಇವರು ಕೂಡ ಬ್ರಾಹ್ಮಣ ಸಮುದಾಯದವರು. ಇಂಥ ಹೆಗ್ಡೆ 2 ಸಲ ಸಿಎಂ ಆಗಿದ್ರು. 1983ರಿಂದ 85 ಮತ್ತು 1985ರಿಂದ 88ರವರೆಗೆ. ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. 11ನೇ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ. ಇವರು ಲಿಂಗಾಯತ ಸಮುದಾಯದವರು. ಇಂಥ ಎಸ್.ಆರ್. ಬೊಮ್ಮಾಯಿ 1988ರಿಂದ 89ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಶಿಗ್ಗಾವಿಯಲ್ಲಿ. ಈಗ ಇದು ಹಾವೇರಿ ಜಿಲ್ಲೆಯಲ್ಲಿದೆ. 12ನೇ ಮುಖ್ಯಮಂತ್ರಿ ಎಸ್. ಬಂಗಾರಪ್ಪ. ಇವರು ಈಡಿಗ ಸಮುದಾಯದವರು, ಅಂದ್ರೆ ಇತರೆ ಹಿಂದುಳಿದ ವರ್ಗ ಅಥವಾ ಒಬಿಸಿ. ಇಂಥ ಬಂಗಾರಪ್ಪ 1990ರಿಂದ 92ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಸಾರೆಕೊಪ್ಪ ಎಂಬಲ್ಲಿ. 13ನೇ ಮುಖ್ಯಮಂತ್ರಿ ಎಂ. ವೀರಪ್ಪ ಮೊಯ್ಲಿ. ಇವರು ದೇವಾಡಿಗ ಸಮುದಾಯದವರು, ಅಂದ್ರೆ ಇತರೆ ಹಿಂದುಳಿದ ವರ್ಗ ಅಥವಾ ಒಬಿಸಿ ಸಮುದಾಯ. ಇಂಥ ವೀರಪ್ಪ ಮೊಯ್ಲಿ 1992ರಿಂದ 94ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದರೆ ತಾಲೂಕಿನ ಮಾರ್ಪಾಡಿ ಎಂಬಲ್ಲಿ. 14ನೇ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ. ಇವರು ಒಕ್ಕಲಿಗ ಸಮುದಾಯದವರು.
ಇಂಥ ದೇವೇಗೌಡರು 1994ರಿಂದ 96ರವರೆಗೆ ಸಿಎಂ ಆಗೋ ಮೂಲಕ ಸುಮಾರು 40 ವರ್ಷಗಳ ಬಳಿಕ ಆಡಳಿತದ ಚುಕ್ಕಾಣಿ ಮತ್ತೆ ಒಕ್ಕಲಿಗರ ಕೈಗೆ ಸಿಗುವಂತೆ ಮಾಡಿದ್ರು. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. 15ನೇ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್. ಇವರು ಲಿಂಗಾಯತ ಸಮುದಾಯದವರು. ಇಂಥ ಪಟೇಲ್ 1996ರಿಂದ 99ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಶಿವಮೊಗ್ಗ ಜಿಲ್ಲೆಯ ಕಾರಿಗನೂರು ಎಂಬಲ್ಲಿ. ಈಗ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ. 16ನೇ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ಇವರು ಒಕ್ಕಲಿಗ ಸಮುದಾಯದವರು. ಇಂಥ ಎಸ್.ಎಂ.ಕೆ 1999ರಿಂದ 2004ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬಲ್ಲಿ. 17ನೇ ಮುಖ್ಯಮಂತ್ರಿ ಧರಮ್ ಸಿಂಗ್. ಇವರು ರಜಪೂತ ಸಮುದಾಯದವರು. ಕೆಲ ರಾಜ್ಯಗಳಲ್ಲಿ ಮೇಲ್ವರ್ಗದವರು ಅಂತ ಪರಿಗಣಿಸಲ್ಪಡೋ ಈ ಸಮುದಾಯ ನಮ್ಮ ರಾಜ್ಯದಲ್ಲಿ ಇತರೆ ಹಿಂದುಳಿದ ವರ್ಗ ಅಥವಾ ಒಬಿಸಿಯಲ್ಲಿ ಬರುತ್ತೆ. ಇಂಥ ಧರಮ್ ಸಿಂಗ್ 2004ರಿಂದ 2006ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿಯಲ್ಲಿ. 18ನೇ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇವರು ಒಕ್ಕಲಿಗ ಸಮುದಾಯದವರು. ಇಂಥ ಕುಮಾರಸ್ವಾಮಿ 2 ಸಲ ಸಿಎಂ ಆದವರು. 2006ರಿಂದ 7ರವರೆಗೆ ಮತ್ತು 2018ರಿಂದ 19ರವರೆಗೆ. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. 19ನೇ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ. ಇವರು ಲಿಂಗಾಯತ ಸಮುದಾಯದವರು. ಇಂಥ ಯಡಿಯೂರಪ್ಪ 4 ಸಲ ಸಿಎಂ ಆದವರು. 2007ರಲ್ಲಿ 7 ದಿನ, ಬಳಿಕ 2008ರಿಂದ 11ರವರೆಗೆ, ಆಮೇಲೆ 2018ರಲ್ಲಿ 6 ದಿನ, ನಂತರ 2019ರಿಂದ 21ರವರೆಗೆ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ಬೂಕನಕೆರೆ ಎಂಬಲ್ಲಿ. 20ನೇ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ. ಇವರು ಒಕ್ಕಲಿಗ ಸಮುದಾಯದವರು. ಇಂಥ ಸದಾನಂದಗೌಡ 2011ರಿಂದ 12ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಂಡೆಕೋಲು ಎಂಬಲ್ಲಿ. 21ನೇ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಇವರು ಲಿಂಗಾಯತ ಸಮುದಾಯದವರು. ಇಂಥ ಜಗದೀಶ್ ಶೆಟ್ಟರ್ 2012ರಿಂದ 13ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರು ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 22ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರು ಕುರುಬ ಸಮುದಾಯದವರು, ಅಂದ್ರೆ ಇತರೆ ಹಿಂದುಳಿದ ವರ್ಗ ಅಥವಾ ಒಬಿಸಿ ಸಮುದಾಯ. ಇಂತಹ ಸಿದ್ದರಾಮಯ್ಯ 2 ಸಲ ಸಿಎಂ ಆದವರು. 2013ರಿಂದ 18ರವರೆಗೆ ಮತ್ತು 2023ರಲ್ಲಿ. ಹುಟ್ಟಿದ್ದು ಮೈಸೂರು ಜಿಲ್ಲೆ ವರುಣ ಗ್ರಾಮದ ಸಿದ್ದರಾಮನಹುಂಡಿ ಎಂಬಲ್ಲಿ. 23ನೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇವರು ಲಿಂಗಾಯತ ಸಮುದಾಯದವರು. ಇಂಥ ಬಸವರಾಜ ಬೊಮ್ಮಾಯಿ 2021ರಿಂದ 23ರವರೆಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳು ಯಾವ ಸಮುದಾಯದವರು. ಆರಂಭದಲ್ಲಿ ಒಕ್ಕಲಿಗರ ಆಡಳಿತದಲ್ಲಿದ್ದ ರಾಜ್ಯ ಲಿಂಗಾಯತರ ಆಡಳಿತಕ್ಕೆ ಒಳಪಟ್ಟಿದ್ದು ಹೇಗೆ, ಬಳಿಕ ಬ್ರಾಹ್ಮಣರು, ಹಿಂದುಳಿದ ವರ್ಗದವರು ಸಿಎಂ ಆಗಿದ್ದ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದಹಾಗೆ ನಮ್ಮ ರಾಜ್ಯ ಇದುವರೆಗೆ 9 ಲಿಂಗಾಯತ ಮುಖ್ಯಮಂತ್ರಿಗಳನ್ನ, 7 ಒಕ್ಕಲಿಗ ಸಿಎಂಗಳನ್ನ, 5 ಹಿಂದುಳಿದ ವರ್ಗದ ಸಿಎಂಗಳನ್ನ ಹಾಗೂ 2 ಬ್ರಾಹ್ಮಣ ಸಿಎಂಗಳನ್ನ ಕಂಡಿದೆ. ಜೊತೆಗೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಇಲ್ಲಿಯವರೆಗೆ ಲಿಂಗಾಯತ ಮುಖ್ಯಮಂತ್ರಿಗಳು ಸುಮಾರು 30 ವರ್ಷ ಆಡಳಿತ ನಡೆಸಿದ್ದಾರೆ. ಹಿಂದುಳಿದ ವರ್ಗದ ಸಿಎಂಗಳು ಸುಮಾರು 20 ವರ್ಷ ಆಡಳಿತ ನಡೆಸಿದ್ದಾರೆ. ಒಕ್ಕಲಿಗ ಸಿಎಂಗಳು ಸುಮಾರು 19 ವರ್ಷ ಮತ್ತು ಬ್ರಾಹ್ಮಣ ಸಿಎಂಗಳು ಸುಮಾರು 8 ವರ್ಷ ಆಡಳಿತ ನಡೆಸಿದ್ದಾರೆ ಅನ್ನೋದು ಗಮನಾರ್ಹ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇವರಲ್ಲಿ ನಿಮ್ಮ ನೆಚ್ಚಿನ ಸಿಎಂ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.